ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರ ಅಂತ ಭಾವಿಸ್ತೀನಿ. ಸೊ ಇವತ್ತು ಬಂದು ನಾಗರ ಪಂಚಮಿ ಹಬ್ಬ. ನಿಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ನೆಲ್ಲ ನೆನಸಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫುಲ್ ರೆಡಿ ಆಗಿನ ಸಿಗಾತೀನಲ್ಲ. ಸೊ ಆ್ಯಕ್ಚುಲಿ ರೆಡಿ ಆಗಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಒಂದು ಹೊಸ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾಗರ ಪಂಚಮಿ ಹಬ್ಬದ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ. ಸೊ ಆದಷ್ಟು ನನ್ನ ಕಡೆ ಎಷ್ಟಾಕೈತಿ ಅಷ್ಟು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನ ಶೇರ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಎಲ್ಲನೂ ಆಗೈತ್ರಿ. ಸಾನ್ವಿ ಬರೋದಷ್ಟ ವೇಟ್ ಮಾಡತ್ತೀವಿ. ಮತ್ತು ಏನಪ್ಪ ಅಂದ್ರೆ ನಾ ಏನೆಲ್ಲ ಮಾಡೀನಿ ಫುಲ್ ಡೇ ಮಾರ್ನಿಂಗಿಂದ 4 ಗಂಟೆವರೆಗೂ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿನಿ ಅದನ್ನ ನೀವು ವ್ಲಾಗ್ನ ನಾ ಮುಂದೆ ಹಾಕಿರ್ತೀನಿ. ಸೊ ಹಾಗಾಗಿ ಎಲ್ಲನೂ ನೋಡ್ರಿ. ಮತ್ತು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಗಗ್ನ ಕಟ್ಕೊಂಡಿನ್ರಿ. ಸಿಂಪಲ್ ಬಟ್ ಸ್ವೀಟಾಗಿ ಸೀರೆ ಉಟ್ಟಿನಿ. ಚಂದ ಕಾಣುತ್ತೆ ನನ್ನ ಮೈ ಮ್ಯಾಗಿದ. ಆ್ಯಕ್ಚುಲಿ ನಮ್ಮ ಕಲರು ಭಾಳ ಸೇರಿದ ರಾಮ ಗ್ರೀನ್ ಕಲರ್. ನಮ್ಮ ಮಮ್ಮಿ ಗಿಫ್ಟ್ ಮಾಡಿ ಅಂತ ಸೀರೆ ಇದೆ. ಆಮೇಲೆ ನಮ್ಮ ಮನೆಯವರು ಮಾಲಿ ತೊಗೊಂಬಂದಾರಿ. ಸೊ ಫುಲ್ ಘಮ ಘಮ ಅನ್ನತ್ತದ ಮನೆಯೆಲ್ಲ ವಾಸನೆ. ಲಕ್ಷ್ಮಿಗೂ ಹಾಕೀನಿ, ನೀನು ಹಾಕೋ ಅಂತ ತೊಗೊಂಡು ಬಂದಿದ್ರು. ಲಕ್ಷ್ಮಿಗೆ ಹಾಕೀನಿ, ನಾನು ಹಾಕ್ಕೊಂಡಿನಿ. ಸಿಂಪಲ್ ಬಟ್ ಸ್ವೀಟ್ ರೆಡಿ ಆಗೀನಿ. ಸೊ ಹೆಂಗೆ ಕಾಣತ್ತೀನಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದನ್ನ ಮರಿಬೇಡ್ರಿ. ಇಂಪಾರ್ಟೆಂಟ್ ಅದ್ರ ನನ್ನ ಪೂಜೆ ಹೆಂಗಾಗೈತದ ಹೇಳೋದನ್ನ ಮರಿಬೇಡ್ರಿ. ಸೊ ಇವತ್ತಿನ ದಿನ ಹೆಂಗೈತಿ ಏನೈತಿ ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡೀನಿ. ಸೊ ಎಲ್ಲನೂ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡಲ್ದ ನೋಡ್ರಿ ಅಂತ ಹೇಳ್ತೀನಿ. ಸೊ ಇಟ್ಸ್ ಓಕೆ. ಇವಾಗ ನೋಡ್ಕೊಂಬರ್ರಿ. ನಾನು ಸಾನ್ವಿನ ವೇಟ್ ಮಾಡ್ತೀನಿ. ಆಮೇಲೆ ನಾಗಪ್ಪನ ಎಲ್ಲರೂ ಕೂಡಿ ಹಾಲಿರೋಣ ಅಂತ. ಸೊ ಗೈಸ್, ಇದು ಬಂದು ಮಾರ್ನಿಂಗ್ ವೈಬ್. ಮಾರ್ನಿಂಗ್ನ ಬೆಳಿಗ್ಗೆ ಎದ್ದ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡತ್ತೀನಿ. ಯಾವ ಪೂಜೆ ಅಂದರೆ ಇದು ಬಂದು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಪೂಜೆ. ಆ್ಯಕ್ಚುಲಿ ಇದು ಪೂಜೆ ಕೂಡ ಏನಾಯ್ತು ನೋಡ್ರಿ, ನಾನು ಬೆಳಿಗ್ಗೆ 6-6:30 ಫಿನಿಶ್ ಮಾಡಿರ್ತೀನಿ. ಆ್ಯಕ್ಚುಲಿ ಹೆಂಗೈತೆ ನೋಡ್ರಿ, ಈ ಕಡೆ ಹೆಂಗೆ ಮಾಡ್ತಾರ್ರಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ 2ನೇ ಶುಕ್ರವಾರ ಅಷ್ಟನ್ನು ಫುಲ್ ಗ್ರ್ಯಾಂಡಾಗಿ ಸೀರೆದು ಉಡಿಸಿ ಮಾಡ್ತಾರೆ. ಬಟ್ ನಮ್ಮ ಕಡೆ ಹೆಂಗೆ ಪದ್ಧತಿ ಐತ್ರಿಪ್ಪ ಅಂದ್ರೆ 4 ಶುಕ್ರವಾರ ಅಂದರೆ ಶ್ರಾವಣ ಮಾಸದ 4 ಶುಕ್ರವಾರ ನಾವು ಪೂಜೆ ಮಾಡ್ತೀವಿ. ಮತ್ತು ವರಮಹಾಲಕ್ಷ್ಮಿ ಏನೈತೆ ನೋಡ್ರಿ 2nd ಶುಕ್ರವಾರ ಅವಾಗ ಮಾತ್ರ ಸೀರೆ ಉಡಿಸ್ ಮಾಡ್ತೀವಿ. ಇಲ್ಲಂದ್ರೆ 4ನೇ ಶುಕ್ರವಾರ ಸೀರೆ ಉಡಿಸ್ ಮಾಡ್ತೀವಿ. ಆ್ಯಕ್ಚುಲಿ ಈ ಪೂಜೆ ಕೂಡ ನಾನು ಬೆಳಿಗ್ಗೆ ಎದ್ದ ಬ್ರಾಹ್ಮಿ ಮುಹೂರ್ತನಾಗ ಮಾಡಿರ್ತೀನಿ ರೀ. ಇಷ್ಟೊಂದು ನಮಗೆ ನೆಮ್ಮದಿ ಕೊಡ್ತೈತ್ರಲ್ಲ ಈ ಪೂಜೆನ, ಹೇಳಕ್ಕನ ಬ್ಯಾಡ್ರಿ. ಅಷ್ಟೊಂದು ನಮಗೆ ಸುಖ ಶಾಂತಿ ಅನಿಸ್ತೈತ್ರಿ ಮನೆ ಒಳಗೆ. ಆಮೇಲೆ ಇದು ಬಂದು ಕಳಶದ ಆರತಿ, ಕಳಶ ತುಂಬಿದಂಥ ಆರತಿ ಇದು. ಆ್ಯಕ್ಚುಲಿ ನಮ್ಮ ಕಡೆ ಆರತಿ ಇದ್ರನ ಭಾಳ ಪದ್ಧತಿ ಇರಿದ. ಕೆಲವೊಬ್ರು ಮನೆ ಒಳಗೆ ಇದು ಕಲಶ ತುಂಬಿದ ಆರತಿ ಇರಂಗಿಲ್ರಿ, ಬರೀ 2 ದೀಪ ಅಷ್ಟ ಹಚ್ಚಿರ್ತಾರು. ಬಟ್ ನಮ್ಮ ಮನೆ ಒಳಗೆ ಇದು ಪದ್ಧತಿನ ಐತ್ರಿ. ಆ್ಯಕ್ಚುಲಿ ಉತ್ತರ ಕರ್ನಾಟಕ ಒಳಗೆ ಪ್ರತಿಯೊಂದು ಹಬ್ಬಕ್ಕೆ ಕಲಶ ತುಂಬಿದ ಆರತಿ ಇರಲೇಬೇಕು. ಸೊ ಹಂಗೆ ನಮ್ಮ ಕಡೆ ಕೂಡ ರೀ. ಆ್ಯಕ್ಚುಲಿ ನಮ್ಮದು ಪೂಜೆ ಎಲ್ಲ ಫೈನಲಿ ಮುಗೀತ್ರಿ. ಬೆಳಗ್ಗೆ 6 ಗಂಟೆಗೆ ನಮ್ಮ ಪೂಜೆ ಎಲ್ಲ ಮುಗೀತು. ಆ್ಯಕ್ಚುಲಿ ನಾನು ನಿಮಗೆ ಡಿರೆಕ್ಟ್ಲಿ ಈಗನ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡತ್ತೀನಿ. ಬಿಕಾಸ್ ನನಗೇನಪ್ಪ ಅಂದ್ರೆ ಫಸ್ಟ್ ಅಪಾನ್ ಪೂಜೆ ಆಗ್ಬೇಕ್ರಿ. ಹೆಂಗಂದ್ರೆ ನಾನು ನೈವೇದ್ಯದು ಆಮೇಲೆ ಮಾಡ್ತೀನಿ. ಬಟ್ ಇವಾಗ ಸಕ್ರೆ ತೋರಿಸಿ ನನಗೆ 6-6:30 ಒಳಗನ ಪೂಜೆ ಆಗಬೇಕು. ಈಗ ಟೈಮಿಂಗ್ ಕೂಡ ಕರೆಕ್ಟ್ 6:30 ಆಗೈತ್ರಿ. ಹಾಗಾಗಿ ಫುಲ್ ಹ್ಯಾಪಿ ಅದೀನಿ, ಫುಲ್ ಖುಷ್ ಅದೀನಿ. ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಪೂಜೆ ಮುಗೀತ್ರಿ. ಆ್ಯಕ್ಚುಲಿ ನಾನು ಇನ್ನೂ ಹಾರ, ಒಂದು ಸ್ವಲ್ಪ ಮಾಲಿ, ಆಮೇಲೆ ಇನ್ನೊಂದು ಸ್ವಲ್ಪ ಸೈಡ್ದಿಂದ ರಂಗೋಲಿ ಎಲ್ಲ ತೆಗೆದು ಬಾಕಿ ಐತಿ. ಬಟ್ ಮಧ್ಯಾಹ್ನ ಅಂದ್ರೆ ಒಂದು 10-11 ಗಂಟೆಗೆ ನಾನು ಇವತ್ತು ಕುದಿಸಿದ ಕಡುಬಾನ ಮಾಡ್ತೀನಿ. ಬಿಕಾಸ್ ಇವತ್ತು ಇದಲ್ವಾ ನಾಗರ ಪಂಚಮಿ, ಹಾಗಾಗಿ ಏನು ಎಣ್ಣೆ ಒಳಗೆ ಕರಿಯಂಗಿಲ್ಲ. ಹಾಗಾಗಿ ಕುದಿಸಿದ ಕಡುಬಾನ ಮಾಡ್ತೀನಿ. ಸೊ ಆವಾಗ ನೈವೇದ್ಯ ಹಿಡಿದು ಆವಾಗ ಮತ್ತೊಮ್ಮೆ ಎಲ್ಲರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲರ ಜೊತೆ ಆರತಿ ಅದು ಮಾಡ್ತೀನಿ. ಸೊ ಇವಾಗ ನನ್ನ ಸಕ್ಕರೆ ನೈವೇದ್ಯ ತೋರಿಸಿ ನನ್ನ ಪೂಜೆನ ಕಂಪ್ಲೀಟ್ ಮಾಡ್ಕೊಂಡಿನಿ. ಸೊ ಇವಾಗ ನೆಕ್ಸ್ಟ್ ನಾನು ಅಡುಗೆಗೆ ಹೋಗಬೇಕು. ಅಂದರೆ ನನಗೆ ಹೆಂಗಪ್ಪ ಅಂದರೆ ಎದ್ದ ತಕ್ಷಣ ಒಂದು 6-6:30 ಒಳಗನೆ ಪೂಜೆ ಆಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ಅದು ಅಂದರೆ ನನಗೆ ಒಂದು ಸ್ವಲ್ಪ ಬ್ರಾಹ್ಮಿ ಮುಹೂರ್ತನಾಗ ಪೂಜೆ ಮಾಡೋದು ಭಾಳ ಹುಚ್ಚೈತ್ರಿ. ಹಾಗಾಗಿ ನಾನು ಮುಂಜಾನೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತನಾಗನ ಪೂಜೆ ಮಾಡೀನಿ. ಸೊ ಸಕ್ಸಸ್ಫುಲ್ ಕೂಡ ಆಗೈತ್ರಿ ಟೈಮಿಂಗ್. ಇವಾಗ ನಾನು ಹೋಗಿ ಪಟ ಸಾನೂನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಪ್ಲಸ್ ನಾ ಇವಾಗ
ಅಡುಗೆ ಕೂಡ ಮಾಡಬೇಕು. ಸೊ ಅಡುಗೆ ಒಳಗೆ ಏನೆಲ್ಲ ವೆರೈಟೀಸ್ ಅದಾವಂತ, ಸಿಂಪಲ್ ಅಡುಗೆ ಐತ್ರಿ, ಹಾಗಾಗಿ ಏನೆಲ್ಲ ವೆರೈಟೀಸ್ ಅದಾವಂತ ನೋಡೋಣ ರೀ. ಸೊ ಇವತ್ತಿನ ದಿನ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಪೂಜೆ ಎಲ್ಲ ಮುಗಿಸಿ ನಾನು ಇವಾಗ ಬಂದೀನಿ ಕಿಚನ್ ಒಳಗೆ ಫಸ್ಟ್ ನಾವು ಪೂಜೆದೇನು ಇದು ಮಾಡ್ಕೋತಿರ್ತೀವಿ ನೋಡ್ರಿ, ಅಡುಗೆ ಮಾಡ್ಕೋತಿರ್ತೀವಲ್ಲ. ಹಾಗಾಗಿ ಆ್ಯಕ್ಚುಲಿ ಡೈಲಿನ ನಾವು ಗ್ಯಾಸ್ಗೆ ಇವತ್ತಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆನ ಮಾಡಬೇಕು. ಬಟ್ ನಂಗೆ ಡೈಲಿ ಆಗಲಿಲ್ಲ ಅಂದರೆ ಸೋಮವಾರ, ಶುಕ್ರವಾರ, ಗುರುವಾರ ಇದೇನು ನಮ್ಮ ಮನೆ ದೇವ್ರು ಮಾಡಿರ್ತಾವೆ ನೋಡ್ರಿ, ಆ ದಿವಸ ಅಂತೂ ಖಂಡಿತ ಮಾಡಿರ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಯಾವತ್ತು ಕಂಕಣ ಕಟ್ಕೊಂಡು ಪೂಜೆ ಮಾಡೋದು ಮರಿತಿದ್ದೆ. ಬಟ್ ಈ ಸಲ ಫೈನಲಿ ಕಂಕಣ ಕಟ್ಕೊಂಡನ ಪೂಜೆ ಮಾಡಾತೀನಿ. ಆ್ಯಕ್ಚುಲಿ ವ್ಲಾಗಲ್ಲಿ ಹಾಕಕ್ಕೆ ಒಂದು ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ನಾವು ಊರಿಗೆ ಹೋಗಿದ್ವಿ, ಹಾಗಾಗಿ ಎಲ್ಲ ಡಿಲೇ ಆಗೈತ್ರಿ. ಆದಷ್ಟು ನಿಮ್ಮ ಜೊತೆ ನಾನು ಹಂಚ್ಕೊಳಕನ್ನ ಟ್ರೈ ಮಾಡೀನಿ. ಬಟ್ ಅಡುಗೆ ಅದು ಏನೋ ಹಂಚ್ಕೋದಿತ್ತು ನೋಡ್ರಿ, ಅದು ಆಗಲಿಲ್ಲ. ಬಿಕಾಸ್ ನಾಳೆ ಹೋಗೋದು ಗಡ್ಬಡಿ ಒಂದಿತ್ತು ರೀ ನಮಗೆ. ಹೆಂಗಂದ್ರೆ ನಾವು ನಾಳೆ ಹೋಗಿ ರೀಚ್ ಆಗಲೇಬೇಕಾಗಿತ್ತು. ನಾಳೆ ನಾವು ಬಸ್ ಕೂಡ ಬುಕ್ ಮಾಡಿದ್ವಿ. ಹಾಗಾಗಿ ನಾವು ಸ್ಯಾಟರ್ಡೇ ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರು ಬಿಡಬೇಕಾಗಿತ್ತು ರೀ. ಬಟ್ ಅದ್ರ ಪ್ಯಾಕಿಂಗ್ ಅನ್ಬೋದು, ಆದಮೇಲೆ ಇನ್ನೊಂದು ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಹೋಗೋದು ಅನ್ಬೋದು, ಆಮೇಲೆ ಪೂಜೆನ ನಾವು ಇಳಿಸ್ಬೇಕಲ್ರಿ, ಅದನ್ನೆಲ್ಲ ನೀಟ್ ಇಡಬೇಕು. ಹಾಗಾಗಿ ನನಗೆ ಆದಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿನಿ ರೀ ಕೆಲವೊಂದು ಕ್ಲಿಪ್ಪಿಂಗ್ಸ್ನ. ಸೊ ಅದು ನಿಮ್ಮ ಜೊತೆ ಎಷ್ಟು ಆಗ್ತದೆ ಅಷ್ಟು ಹಂಚ್ಕೊಳಕ್ಕೆ ಪ್ರಯತ್ನ ಕೂಡ ಮಾಡೀನಿ. ಸೊ ನಿಮಗೆ ಎಲ್ಲರಿಗೂ ಲೈಕ್ ಆಗ್ತದಂತ ಅನ್ಕೋತೀನಿ ರೀ ಈ ವ್ಲಾಗ್ನ. ಪ್ಲೀಸ್ ಲೈಕ್ ಆಗಿತ್ತಂದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ಯಾವತ್ತೂ ಸದಾಕಾಲ ನನ್ನ ಮೇಲೆ ಹೀಗೆ ಮಾಡ್ಕೋತಾ ಇರಿ ಅಂತಲೇ ಹೇಳ್ತೀನಿ ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟೊಂದು ಖುಷಿ ಇತ್ತಲ್ಲ ಆ ದಿವಸ, ಬಟ್ ಅಷ್ಟೊಂದು ನನಗೆ ಅಪ್ಸೆಟ್ ಕೂಡ ಇತ್ತು. ಬಿಕಾಸ್ ಹೆಂಗಂದ್ರೆ ನೆಕ್ಸ್ಟ್ ಡೇ ಹೆಂಗೆ ಆಗ್ತೀನಿ ನೋಡ್ರಿ. ಸೊ ಇವು ಕುದಿಸಿದ ಕಡ್ಬಾನ ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯೊಳಗೆ ಏನೂ ಕರಿಯಂಗಿಲ್ಲ, ಹಂಗಾಗಿ ಕುದಿಸಿದ ಕಡ್ಬಾನ ಮಾಡಬೇಕು. ಸೊ ಗೈಸ್, ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡೀನಿ, ಬರೀ ಸಾನ್ವಿನ ಅಷ್ಟೇ ವೇಟ್ ಮಾಡತ್ತೀವಿ. ಈಗ ಟೇಬಲ್ ಮ್ಯಾಗ ಮಾಡಿದ್ದಾರೆ ಈ ಸಲ ನೋಡ್ರಿಲೆ. ನಾ ಮನೆ ಒಳಗೆ ರೆಡಿ ಮಾಡಿ ಅಂತ ನಾಗಪ್ಪ, ಆಮೇಲೆ ಎಲ್ಲ ಅತ್ತಿ, ಸಮಯಿ, ಚಕ್ಲಿ, ಉಂಡಿ, ಕರ್ಚಿಕಾಯಿ ಎಲ್ಲನೂ ರೆಡಿ ಮಾಡೀನಿ. ಮಮ್ಮಿರಿ ನೋಡ್ರಿ ಎಲ್ಲ ರೆಡಿ ಮಾಡೀನಿ. ಈ ವ್ಲಾಗ್ ನೋಡತ್ತಿದ್ರೆ ಖಂಡಿತ ಚಕ್ಲಿ ಚೋಡ ಎಲ್ಲ ಒಬ್ಬಕ್ಕೇನ ಮಾಡೀನಿ. ಆಮೇಲೆ ಇದು ಬಂದು ಕುದಿಸಿದ ಕಡ್ಬ, ಏನಂತಾರದ ಬದನೆಕಾಯಿ ಸಾರು, ಕೋಸಂಬರಿ, ಅನ್ನ, ಮೊಸರು ಇದನ್ನೆಲ್ಲ ಇಲ್ಲಿ ರೆಡಿ ಆಗೈತ್ರಿ. ಆಮೇಲೆ ಇದು ಬಂದು ನನ್ನ ಲಕ್ಷ್ಮೀ ಪೂಜೆ. ಸೊ ಹೆಂಗಾಗೈತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಗೈಸ್ ನೋಡ್ರಿ, ಈ ಥರ ಮಾಡೀನಿ ಎಲ್ಲಾನು ಒಬ್ಬಕ್ಕೆ ಮಾಡೀನ್ರಿ. ಮೇನ್ ಅಂದ್ರೆ ಮುಂಜಾನೆ 4 ಗಂಟೆದಿಂದ ಫುಲ್ ಒಂಥರ ಹೆಕ್ಟಿಕ್ ಬ್ಯುಸಿ ಶೆಡ್ಯೂಲ್ ಇತ್ತು ನಂದು. ಇವಾಗ ನಾನು ಕೂಡ ಇದನ್ನೆಲ್ಲ ಆಗೈತ್ರಿ. ಈಗ ಸಾನ್ವಿನ ಅಷ್ಟೇ ಬರೋದು ಹಾದಿ ಕಾಯತ್ತೀವಿ. ಸಾನ್ವಿ ಬಂದ್ಲಂದ್ರೆ ನಾವು ಹಾಲು ಎರಿತೀವಿ. ಆಗ್ಲಿಗೂ ಈ ಥರ ಕಡ್ಬತ್ತಿ ಹಾಕೀನಿ. ಆಮೇಲೆ ಹೊಂಗ್ನೂಲ್ ಹೊರಸಲ್ಗೂ ಒಂದು ಹೊಂಗ್ನೂಲ್ ಹಾಕೀನಿ. ಯಾಕಂದ್ರೆ ನನಗೆ ಮತ್ತು ಸಾನ್ವಿಗೆ ಮತ್ತು ನಾಗಪ್ಪಗೆ ಹಿಂಗೆ ಕೂಡಿ 3 ಆದೂರಿ ಅವ. ನಮ್ಮ ಮನೆಯವ್ರು ತೋರಣ ಮಾಡಿ ಹಾಕ್ಯಾರು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಐತ್ರಿ, ಬರೀ ಸಾನ್ವಿ ಅಷ್ಟೇ ಬರೋದು ಹಾದಿ ಕಾಯತ್ತೀವಿ. ಪೂಜೆ ನೋಡಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಆಗತ್ತದ ನನಗರೆ. ಹೆಂಗೆ ಮಾಡೋದು? ಯಾರು ಮಾಡ್ತಾರೆ? ಅಜ್ಜು ಮಾಮ ಮಾಡ್ತಾರೆ. ಸೊ ಗೈಸ್, ಇವಾಗ ನಾನು ಎಲ್ಲರಿಗೂ ಕಂಕಣನ ಮಾಡಿದ್ದೆ, ಕಂಕಣನ ಕಟ್ಟಾದೀನಿ. ಬಿಕಾಸ್ ಪೂಜೆ ಮಾಡುವಾಗ ನಾ ಮಾರ್ನಿಂಗಲ್ಲಿನ ಕಟ್ಕೊಂಡಿದ್ದೆ. ಬಟ್ ಇವಾಗ ನಮ್ಮ ಮನೆಯವರು ನಾನು ಎಲ್ಲರೂ ಕೂಡಿ ಇನ್ನೊಂದು ಸಲ ಲಕ್ಷ್ಮೀ ದೇವಿಗೆ ಆರತಿ ಮಾಡ್ತೀವಿ. ಆಮೇಲೆ ಹೆಂಗಂದ್ರೆ ಹೆಂಗೆ ಬಂದಿತ್ತು ನೋಡ್ರಿ, ಫಸ್ಟ್ನೇ ಶುಕ್ರವಾರ ನಾಗರ ಪಂಚಮಿ ಹಬ್ಬ. ಮನೆಯೊಳಗೆ ಮಮ್ಮಿ ಇಲ್ರಿ, ಎಲ್ಲನೂ ಒಬ್ಬಕ್ಕೇನ ಮಾಡಬೇಕು. ಆ್ಯಕ್ಚುಲಿ ಒಬ್ಬಕ್ಕೆ ಮಾಡೋಕ್ಕೂ ಏನಿಲ್ರಿ ನನಗೆ ಪ್ರಾಬ್ಲಮ. ಬಟ್ ನಾನು 2 ಸಣ್ಣ ಮಕ್ಕಳು ಅದಾವ್ರಿ, ಅವ್ರಿಗೊಂದು ಸ್ವಲ್ಪ ನನಗೆ ಅದನ್ನ ಅವ್ರನ್ನ ಹಿಡಿದ ಇದನ್ನೆಲ್ಲ ಹಬ್ಬ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತದ್ರಿ. ಬಟ್ ಏನೋ ಮಾಡಕ್ಕೆ ಬರಂಗಿಲ್ಲ ರೀ, ಹೆಂಗೆ ಸಿಚುವೇಶನ್ ಬರ್ತದಲ್ಲ ಅದ್ರ ಪ್ರಕಾರ ಹೋಗ್ಬೇಕನ್ನ ಆಗ್ತತಿ. ಸೊ ಇವಾಗ ನಾನು ಎಲ್ಲರಿಗೂ ಕಂಕಣ ಕಟ್ಟಿ ಇವಾಗ ಏನಪ್ಪ ಅಂದರೆ 11 ಗಂಟೆಗೆ ಅಂದರೆ ಎಲ್ಲನೂ ನೈವೇದ್ಯ ಮಾಡಿ ಇನ್ನೊಂದು ಸಲ ಇದು ಸೆಕೆಂಡ್ ಟೈಮ್ ಆರತಿ ಮಾಡ್ತೀನಿ. ಆಮೇಲೆ ಹೊತ್ತು ಮುನಿಗೆ ಪೂಜೆ ಅಂದರೆ ಸಂಜೆ ಪೂಜೆನ ಮಾಡ್ಕೋತೀನಿ.
अरे ಇದು ಪಗಾರ ಐತೆ ಹೋಗು ಯಾ ಕಾಲ ಮಾಡ್ತೀನಿ ಬಸ್ ಅನ್ನ ಮೇಲೆ ಬಾ ಬಂದಿದ್ದೆ ಯಾಕೆ ನನ್ನ ಕಾಮಿಡಿ ಇಟ್ಕೊಳ್ಳ ಆಗಿರಿ ಪೈಲ ಆಗಿರಿ ಅವ್ರು ಬತ್ತಿ ಉದ್ದಿನ ಕಡೆ ಕೇಳಿದ್ರಿ ತೆಗೆದು ಕಡೆ ಕೇಳಿಬಿಟ್ರೆ ಕವಟ ಕೈಯ ಬರ್ರಿ ನೀವು ಹರ್ಷನ್ ಕರ್ಕೊಂಡು ಹಾಕಿರ್ಲಿ ನಾ ಸಾಣನ್ ಕರ್ಕೊಂಡು ಕರ್ಲಿರ್ತೀನಿ ಬಾ ಹೋಗಿ ಬಾರ ಬಾರ ಮುಂದ್ಸರಿ ರಂಗೋಲಿ ಬಂದಿಲ್ರಿ ಏನ ಅನ್ನಂಗಿಲ್ಲ ರಂಗೋಲಿ ಮೇಲೆ ರಂಗೋಲಿ ಮೇಲೆ ನಿಲ್ಸ ನೀನು ಅದು ಹಿಂದ್ ಕೈ ಇದು ಕೈ ಹಿಂದ್ ಬಗ್ಗೆ ಇದು ಹಿಂದಿನ ಕಾರ್ ಇಟ್ಟು ಮುಂದೆ ಸರಿ ಹಿಂಗ್ ಮಾಡಿ ಕೈ ದೀದಿ ಮಾಡ್ಯಾರ ಹಂಗ ದೇವ್ರ ಪಾಲ್ ದೀನ್ರ ಪಾಲ್ ಹಿರಿಯರ್ ಪಾಲ್ ಮಮ್ಮಿ ಪಾಲ್ ಪಪ್ಪನ್ ಪಾಲ್ ಹರ್ಷೂನ್ ಪಾಲ್ ದೀದಿ ಪಾಲ್ ಇವ್ರ ಪಾಲ್ ಮಂಜು ಕಾಕನ್ ಪಾಲ್ ಸಂತು ಕಾಕನ್ ಪಾಲ್ ಗಂಗು ಕಾಕನ್ ಪಾಲ್ ಎಲ್ಲಾರು ಪಾಲ್ ಅಜ್ಜಿ ಪಾಲ್ ಅಜ್ಜ ಪಾಲ್ ನನ್ನ ಮಮ್ಮಿ ಅಂದ್ರೆ ಯಾರು ಎಲ್ಲರೂ ಪಾಲ್ ದೇವ್ರ ಪಾಲ್ ದೀನ್ರ ಪಾಲ್ ಹಿರಿಯರ್ ಪಾಲ್ ಅತ್ಯಾನ್ ಪಾಲ್ ಮಾಮನ್ ಪಾಲ್ ಮಂಜು ಕಾಕನ್ ಪಾಲ್ ಎಲ್ಲಾರ್ದು ಪಾಲ್ ಇನ್ನೊಂದ್ಸಲ ಕೊಬ್ಬರಿ ತೊಗೊಳ ಕೊಬ್ಬರಿ ಒಳಗೆ ಹಾಕೋ ಕೈಡಿ ಸರ್ ತಳಬಿಡಿ ಸರ್ ದೇವ್ರ ಪಾಲ್ ದೀನ್ರ ಪಾಲ್ ಹಿರಿಯರ್ ಪಾಲ್ ಎಲ್ಲಾರು ಪಾಲ್ ಸರಿ ಹೇಳಿ ನೀರು ನೀ ಹಾಕ್ತೀಯ ಹೇಳಿ ತಗೋ ನೀ ಹಾಕು ನಾನು ಇಲ್ಲಿ ಹಾಕಿ ಹಾಕು ದೇವ್ರ ಪಾಲ್ ದೀನ್ರ ಪಾಲ್ ಹಿರಿಯರ್ ಪಾಲ್ ಮಮ್ಮಿನ ಪಾಲ್ ಎಲ್ಲಾರ್ದು ಪಾಲ್ ಹರ್ಷನ್ ಪಾಲ್ ಸಾನೂನ್ ಪಾಲ್ ಎಲ್ಲಾರ್ದು ಪಾಲ್ ನಮ್ ಎಲ್ಲ 1500 ಸಬ್ಸ್ಕ್ರೈಬರ್ಸ್ ಪಾಲ್ ಹೌದ್ರಿ ಕೈ ತಕೋ ಸರಿ ಬಿಡಿ ಸಾಕಷ್ಟು ಇದು ತಗೋ ಒಂದು ನ್ಯಾಪ್ಕಿನ್ ತಗೋ ನ್ಯಾಪ್ಕಿನ್ ಕೊಡೋದು ಈಗ ಟಾವೆಲ್ ಅಂದ್ರೆ ಕೊಡು ಇಲ್ಲ ಕೈ ತಕೋ ಸೊ ಗೈಸ್ ಆ್ಯಕ್ಚುಲಿ ನಾಗಪ್ಪಗೆ ಹಾಲು ಆಯ್ತು ರೀ ಎರೆದಾದ್ಮೇಲೆ ಫಸ್ಟ್ ನಾಗಪ್ಪನ ಪೂಜೆ ಆರತಿ ಮಾಡ್ಕೊಂಡು ಆಮೇಲೆ ಲಕ್ಷ್ಮೀ ಆರತಿ ಮಾಡ್ಕೊಂಡು ಅಂತ ಅಂದ್ಕೊಂಡಿನಿ ಫಸ್ಟ್ ನಾಗಪ್ಪನ ಆರತಿ ಮಾಡತ್ತೀನಿ ನಾನು ನಮ್ಮ ಮನೆಯವರು ನನ್ನ 2 ಮಕ್ಕಳ ಈ ಥರ ನಮ್ಮ ಸೈಡ್ ಹಾಲು ಎರಿತಾರೆ ನಾಗಪ್ಪಗೆ ನಿಮ್ಮ ಕಡೆ ಹೆಂಗೆ ಎರಿತಾರ್ರಿ ಈ ಥರನೇ ಎರಿತಾರೋ ಏನು ಮತ್ತು ಬೇರೆ ಸ್ಟೈಲೇ ಎರಿತಾರ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಇದೇನು ನಾಗಪ್ಪನ ಮಾಡಿ ನೋಡ್ರಿ ಅದು ನನ್ನ ಮನೆಯೊಳಗಡೆ ನಾಗಪ್ಪನ ಮಾಡೀನಿ ಮಣ್ಣಿನ ನಾಗಪ್ಪನ ತುಳಸಿ ಗಿಡದಾಗಿನ ಮಣ್ಣು ತೊಗೊಂಡು ನಾಗಪ್ಪನ ರೆಡಿ ಮಾಡೀನಿ ಬಿಕಾಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಈ ಥರ ನಮ್ಮ ಸೈಡ್ ಹೆಂಗೆ ಮಾರಾಕದು ಬರ್ತಾರೆ ನೋಡ್ರಿ ನಾಗಪ್ಪನ ತೊಗೊಂಡ ಇಲ್ಲಿ ಯಾರೂ ಹಂಗೆ ಬರಂಗಿಲ್ರಿ ಎಷ್ಟಾದರೂ ಬೆಂಗ್ಳೂರು ತುಂಬ ಹುಡುಕ್ಯಾಡ್ರು ಕೂಡ ನನಗಂತೂ ಸಿಕ್ಕೇ ಇಲ್ರಿ ಬಟ್ ನಿಮಗೆ ಯಾರಾದರೂ ಸಿಕ್ಕಿದ್ದು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಯಾವ ಏರಿಯಾ ಒಳಗೆ ಸಿಗ್ತಾವಂತ ಬಟ್ ಮನೆ ಒಳಗೆ ಏನು ಮಾಡಿದ್ನ ಅದು ಒಂದು ದೊಡ್ಡ ಖುಷಿ ಐತಿ ಸೊ ಹಾಗಾಗಿ ಮನೆ ಒಳಗೆ ಏನು ರೆಡಿ ಮಾಡಿ ನೋಡ್ರಿ ಅದರಿಂದ ಭಾಳ ದೊಡ್ಡ ಖುಷಿ ಆಯ್ತು ನನಗೆ ಬರೀ ಅದು ನಾಗಪ್ಪನ ನೋಡ್ಕೋತ ಕುಂಡಿರ್ಬೇಕಾ ಹಂಗೆ ಅನ್ಸಕತ್ರಿ ನನಗೆ ಬಿಕಾಸ್ ಅಷ್ಟೊಂದು ಚಂದ ಆಗಿದ್ರಿ ನಾಗಪ್ಪ ನಾನು ನನ್ನ ಕೈಯಿಂದನೇ ಮಾಡಿದ್ದೆ ಹೋದ ವರ್ಷ ಕೂಡ ಅಷ್ಟೇ ನಾನು ಮಾಡಿದ್ದೆ ರೀ ಈ ವರ್ಷ ಕೂಡ ನಾನು ಮಾಡಿದೆ ಸಾಮಾನ್ಯ ಆರತಿ ಮಾಡಿ ಸಾಂಬಾರ್ಗಿ ಫೈರ್ ಅಂತಂದ್ರೆ ಅನ್ನಪೂರ್ಣೆ ಸದಾಪೂರ್ಣೆ ಅದೇನು ವಿಡಿಯೋ ನಿಮ್ಮ ಅಪ್ಪ ಮಾಡ್ಯಾರ
ಅನ್ಬೇಡ ಕೇಳ್ತೈತೆ ಮತ್ತೆ ವಿಡಿಯೋ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೆ ಪ್ರಾಣವಲ್ಲವೇ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧತ ಭಿಕ್ಷಾಂದೇವಿ ಚ ಪಾರ್ವತೆ. ಭಾಗ್ಯದ ಲಕ್ಷ್ಮೀ ದೇವಿ ಸೊ ಮಾತಾಡೋದು ಏನು ಮಾಡ್ಬಿಟ್ರೆ ಫೈರ್ ಐತೆ ಕಾಲಿಗೆ ಟಚ್ ಆದ ಸ್ವಲ್ಪ ಫೈರ್ ಎಲ್ಲ ಸೊ ಗೈಸ್ ಇದು ಬಂದು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಪೂಜೆ. ಸೊ ಹೆಂಗಾಗೈತ್ರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಿಮ್ಮ ಕಡೆನೂ ನೀವು ಹಿಂಗೆ ಮಾಡ್ತಿರೋ ಏನು ಬರೀ ವರಮಹಾಲಕ್ಷ್ಮಿ ಹಬ್ಬ ಅಷ್ಟನ್ನ ಮಾಡ್ತಿರೋ ಅದಷ್ಟ ಆಚರಿಸ್ತಿರೋ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇದು ವ್ಲಾಗ್ ಹಾಕಕ್ಕೆ ಒಂದು ಸ್ವಲ್ಪ ಲೇಟ್ ಆಗೈತ್ರಿ ಬಿಕಾಸ್ ನಾವು ಊರಿಗೆ ಕೂಡ ಹೋಗಿದ್ದೆ, ಹಾಗಾಗಿ ಒಂದು ಸ್ವಲ್ಪ ವ್ಲಾಗ್ನ ಲೇಟ್ ಬರತೈತಿ. ಏನೂ ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಂತ ವಜ್ಜಾಗತ್ತಾರೆ ಇಬ್ರು. ಸೊ ಗೈಸ್ ಎರಡು ಮಕ್ಳನ್ನ ಕರ್ಕೊಂಡು ನಮ್ಮ ಮನೆಯವ್ರು ಮೀಟಿಂಗ್ ಮಾಡತ್ತಾರ ಒಳಗ, ಹಂಗಾಗಿ ಇಬ್ರು ಕರ್ಕೊಂಡ ವಿಷ್ ಹೇಳ್ಬೇಕಂತ ಅನ್ಕೊಂಡಿನಿ. ಫುಲ್ ವಜ್ಜಾಗ್ಯಾರು. ನೀವೇನನ್ನೋದು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅನ್ರಿ. ಅಯ್ಯೋ ವಜ್ಜಾಗತ್ರಿ ಇಬ್ರು. ವರ್ಷ ಒಬ್ಬೊಬ್ರೆ ಎತ್ಕೋತೀವಿ ಸರ್, ಒಬ್ಬೊಬ್ರೆ ಎತ್ಕೋತೀವಿ. ಇಲ್ಲಂದ್ರೆ ವಜ್ಜಾಕೈತಿ. ಹರ್ಷ ಎಲ್ಲಾರ್ಗು ನೀ ಹೇಳ, ನಾ ಹೇಳ್ತೀನಿ. ಎಲ್ಲಾರ್ಗು ಎದಕ್ ಬಂದಿ ಇಲ್ಲ ದೀದಿ ಹೇಳ್ತಾ ನೋಡಿ ಆಕ್ಷನ್ ಸರಿಯಾ? ಬಾಯ್ ದೀದಿ. ಎಲ್ಲಾರ್ಗು ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ ಚೆನ್ನಾಗಿ ಹೇಳಂಗಿಲ್ಲ ಬಿಡಂಗಿಲ್ಲ, ಇಬ್ರು ಹೇಳಂಗಿಲ್ಲ. ಸೊ ಗೈಸ್ ಪೂಜೆ ಆರತಿ ಎಲ್ಲಾನು ಆಯ್ತ್ರಿ. ಸೊ ಇವಾಗ ಊಟ ಮಾಡೋ ಟೈಮಿಂಗ್ ಸಾರಿಗೆ ಆಗ್ತದೆ, ಹಾಗಾಗಿ ಹಾಕಿಲ್ಲ. ಬಿಡ್ ಗುಬಿ ಬ್ಯಾಡ್ ಅಂತ ತೋರ್ಸ್ಬಾರ್ದು, ಬಿಡ್ ದಾಳ ತೋರ್ಸತ್ತಂದ್ರೆ ಏನಲ್ಲ. ಸೊ ಗೈಸ್ ನಿಮ್ಮ ಮನೆಯೊಳಗೂ ನೀವೆಲ್ಲರೂ ಹಬ್ಬ ಸೆಲೆಬ್ರೇಟ್ ಮಾಡಿದ ಅಂತ ಅನ್ಕೋತೀನಿ. ಸೊ ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿದ್ವಿ. ನಾವು ನಾಳೆ ಊರಿಗೆ ಹೊಂಟಿವಿ. ಸೊ ಅದು ಆದಷ್ಟು ಬ್ಲಾಗ್ ನ ಎಲ್ಲಿ ಹೊಂಟಿವಿ ಏನು ಅಂತ ನೆಕ್ಸ್ಟ್ ಬ್ಲಾಗ್ ಒಳಗೆ ಖಂಡಿತ ನಿಮಗ್ ಗೊತ್ತಾಗೇ ಆಗ್ತೈತಿ. ಸೊ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಮತ್ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್. ಏನ ನೀ ಏನ್ ತಿನ್ನತಿ? ಬೆಸಂದು ತಿಂತಿದ್ದೀನಿ. ಆಮೇಲೆ ಬೇಸನ್ ಉಂಡಿ ಐತಿ. ಏನಾಯ್ತು? ಚಕ್ಲಿ. ನಾವು ಹರ್ಷ ಅಂತ ನೋಡ್ರಿ, ಚಕ್ಲಿ ಅನ್ನಕ್ ಬರಂಗಿಲ್ಲ, ಹಂಗಾಗಿ ಚಲ್ಲಿ ಚಲ್ಲಿ ಅಂತ ನಾವು. ಇಲ್ಲಿ ಬಾ, ಇಲ್ಲಿ ಕಾಣ್ತದ ಬಾ, ತೋರ್ಸ. ಅವ್ರು ನೋಡ್ರ ಈಗ ನೀವು ಆಟ ಆಡೋ ಹೋಗಿ ಬರ ಊಟ ಮಾಡಿಸ್ರಿ ಇಬ್ರಿಗೂ. ಸೊ ಗೈಸ್ ಫೈನಲಿ ಹಬ್ಬ ಎಲ್ಲ ಮುಗೀತ್ರಿ. ಹಬ್ಬ ಮುಗೀತನೋ ಕೂಡ ಎಲ್ಲ ಆರತಿನೂ ಆಯ್ತು. ಎಲ್ಲ ಇದು ಏನಪ್ಪಾ ಅಂದ್ರೆ ನಾಗಪ್ಪ ಹಾಲು ಕೂಡ ಎರ್ದಿವಿ. ನಿಮ್ಮ ಪಾಲಿಂದ ನಾನು ಏನು 1500 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಅದಾರ ನೋಡ್ರಿ, 1556 ಸಬ್ಸ್ಕ್ರೈಬರ್ಸ್ ಅವರಿಂದ ಕೂಡ ನಾನು ಅವ್ರ ಪಾಲಿಂದ ಕೂಡ ಹಾಲು ಎರ್ದೀನಿ. ಸೊ ಹಾಗಾಗಿ ಅದು ಒಂದು ಖುಷಿ ಆಗತ್ತತ್ರಿ. ಮತ್ತು ಫೈನಲಿ ಹಬ್ಬ ಮುಗಿದ್ರಿ. ಹಬ್ಬ ಅಂದ್ಮೇಲೆ ಒಂದು 8 days ಮೊದಲ ದಿನ ಎಲ್ಲ ಪ್ರಿಪ್ರೇಷನ್, ಕ್ಲೀನಿಂಗ್ ಅದು ಇದು ಎಲ್ಲ ಮಾಡ್ಕೊತಿದ್ದೆ. ಬೇಡ ಜಂಪ್ ಮಾಡ್ಬೇಡ ಗುಬಿ, ಜಂಪ್ ಮಾಡ್ಬೇಡ, ಪಾಪ ಬೈತಾರ. ಕ್ಲೀನಿಂಗ್ ಅದು ಎಲ್ಲ ಮಾಡ್ಕೊಳತಿದ್ದೆ. ಆಮೇಲೆ ಹುಳಿ ಚಕ್ಲಿ ಚೂಡ ಇದನ್ನೆಲ್ಲ ಮಾಡಿಲ್ಲ, ಅದೇನು ನಿಮ್ ಜೊತೆ ಹಂಚ್ಕೊಂಡಿಲ್ಲ, ಶೇರ್ ಮಾಡಕ್ ಆಗ್ಲಿಲ್ಲ. ಬಿಕಾಸ್ ನಾನು ಮನೆಯೊಳಗೆ ಒಬ್ಬಕ್ಕೆ ಇದೀನಿ, ಹಂಗಾಗಿ ಮಮ್ಮಿ ಕೂಡ ಇಲ್ಲ. ಆಕ್ಚುಲಿ ನಾನು ನಮ್ಮ ಅತ್ತಿನೂ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳತೀನಿ. ಬಿಕಾಸ್ ಯಾವ ವರ್ಷನೂ ನಮ್ಮ ಮಮ್ಮಿ ಇಲ್ಲ, ಈ ತರ ಆಗಿರಲಿಲ್ಲ. ಇದ್ದ ವರ್ಷ ನಮ್ಮ ಮಮ್ಮಿ ಊರಿಗೆ ಹೋಗ್ಯಾರ, ಹಂಗಾಗಿ ನಮ್ಮ ಮಮ್ಮಿನ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳತೀನಿ ನಾನು. ಏನೋ ಇಷ್ಟೆಲ್ಲ ಮಾಡಿದ್ರು ಕೂಡ ಮಮ್ಮಿ ಇಲ್ಲ ಅಂದ್ಮೇಲೆ ನಂಗೆ ಏನೋ ಮಿಸ್ಸಿಂಗ್ ಅನ್ಸತೈತಿ. ಈಗ ಗುಬೇಲ್ ಬೇಡ ಹಿಡಿಬೇಡ, ಒಟ್ಟ 5 ನಿಮಿಷ ಅಂತೂ ಇಬ್ರು ಮಂದಿ ಕೈ ಸುಮ್ಮಿರಂಗನೇ ಇಲ್ಲ.
ಸೊ ಗೈಸ್ ಇನ್ನು ಊಟ ಮಾಡೋ ಟೈಮಿಂಗ್ ಆದರೆ ಊಟ ಕೂಡ ಮಾಡಬೇಕು. ಆಮೇಲೆ ತಿಂತೀನಿ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಅದು ಮಾಡಿ ನಾಳೆ ಊರಿಗೆ ಹೋಗು ಪ್ಯಾಕಿಂಗ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ನಾಳೆ ಊರಿಗೆ ಹೊಂಟೀವಿ, ಇವತ್ತು ಶುಕ್ರವಾರ. ಹಾ ನಾವು ಹೊಂಟೀವಿ. ಏನೋ ಹಿಂಟ್ ಸ್ವಲ್ಪ ಕೊಟ್ಟಾಳ್ರಿ ಸಾನ್ವಿ, ಬಟ್ ಎಲ್ಲರೂ ನಾನು ಇವರು ನನ್ನ 2 ಮಕ್ಕಳು ಕೂಡ ಹೊಂಟೀವಿ. ಸೊ ಎಲ್ಲಿ ಹೊಂಟೀವಿ ಏನು ಅಂತ ನೆಕ್ಸ್ಟ್ ವ್ಲಾಗ್ ಒಳಗ ನೋಡ್ರಿ. ಅದಕ್ಕಾಗಿ ನೀವು ನೆಕ್ಸ್ಟ್ ವ್ಲಾಗ್ ಪೂರ್ತಿಯಾಗಿ ನೋಡ್ಬೇಕು, ನಿಮಗೆ ಗೊತ್ತಾಗ್ತದೆ ನಾವು ಎಲ್ಲಿ ಹೊಂಟೀವಿ ಅನ್ನೋದ. ಮತ್ತೆ ಯಾಕೆ ಹೊಂಟೀವಿ ಅದು ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗನ ಗೊತ್ತಾಗ್ತದೆ ಅಂತ ನಾ ಅನ್ಕೋತೀನಿ. ಸೊ ಹಾಗಾಗಿ ಊಟ ಮಾಡ್ಬೇಕ್ರಿ. ಇವತ್ತು ಶುಕ್ರವಾರ ಫುಲ್ ಡೇ ಉಪವಾಸ ಅದೀನಿ, ಏನೂ ಇಲ್ಲ. ಸೊ ಹಂಗಾಗಿ ಇವಾಗ ಬಟ್ಟಿ ಹಾಕೋಬೇಕು. ಬಿರಿಯಾನಿ ಮಾಡ್ತೀನಿ ಸಾನ್ವಿ. ವೆಜ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ ಅಂದ್ರೆ ಸಖತ್ ಇಷ್ಟ. ಇಬ್ರು ಮಂದಿಗೆ ಪನ್ನೀರ್ ಬಿರಿಯಾನಿ, ವೆಜ್ ಬಿರಿಯಾನಿ ಅಂದ್ರೆ ಸಖತ್ ಇಷ್ಟ. ಬಟ್ ನಾನು ಇವತ್ತು ಪ್ಲೇನ್ ರೈಸ್, ಕಡಬ ಇದನ್ನೆಲ್ಲ ನಿಮಗೆ ಆಗಲೇ ತೋರಿಸ್ತೀನಿ, ಅದನ್ನ ಮಾಡೀನಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನಿಮಗೆ ವಿಡಿಯೋ ಲೈಕ್ ಆಗೈತೆ ಅಂತ ನಾನು ಅನ್ಕೊಳ್ತೀನಿ. ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್. ಸೊ ಗೈಸ್, ಆ್ಯಕ್ಚುಲಿ ನಾ ವ್ಲಾಗ್ನ ಎಂಡ್ ಮಾಡಿದ್ದೆ, ಆದರೂ ಕೂಡ ಇದೊಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸಿತ್ತು. ಆ್ಯಕ್ಚುಲಿ ನಾವು ಹೊಂಟೀವಿ ಊರಿಗೆ. ಇದು ಬಂದು ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್. ಅಂದರೆ ಶುಕ್ರವಾರ ಪೂಜೆ ಮಾಡಿ ಶನಿವಾರ ಬೆಳಿಗ್ಗೆ ರೊಟ್ಟಿ ಪಲ್ಯ ತೋರಿಸಿ ಪೂಜೆನ ಇಳಿಸಿ ನಾವು ಶನಿವಾರ ದಿನಾನು ಮುದೋಳಕ್ಕೆ ಹೊಂಟೀವಿ. ಮುದೋಳ ಅಂದರೆ ನನ್ನ ಗಂಡನ ಮನೆಗೆ ಹೊಂಟೀವಿ. ಈಗ ಯಾಕೆ ಹೊಂಟಿರಿ ಅನ್ನೋದು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಅಪ್ಲೋಡ್ ಮಾಡ್ತೀನಿ, ಅವಾಗ ನಿಮಗೆ ಗೊತ್ತಾಗತೈತಿ. ಆ್ಯಕ್ಚುಲಿ ಹೋಗುವಾಗ್ರಿ ರೋಡ್ ಇಷ್ಟೊಂದು ರಶ್ ಇತ್ತಿರಲ್ಲ, ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಅಂತೂ ನೆಕ್ಸ್ಟ್ ವೀಕನ ಇತ್ತಲ್ಲ. ಹಾಗಾಗಿ ಫುಲ್ ಎಲ್ಲ ಕಡೆ ರಶ್, ಲೈಟಿಂಗ್ಸ್, ಸೀರೆ ಅಂಗಡಿ ಒಳಗಂತೂ ಸಿಕ್ಕಾಪಟ್ಟಿ ರಶ್ ಇತ್ರಿ. ಅಲ್ಲಿ ಪೋತೀಸ್ದವ್ರದ್ದು ದೊಡ್ಡ ಶೋರೂಮ್ ಇತ್ತು, ಅದಂತೂ ಇಷ್ಟು ಚಂದ ಡೆಕೋರೇಷನ್ ಮಾಡಿದ್ರಲ್ಲ, ನೋಡ್ಕೋತ ನಿಲ್ಬೇಕು ಹಿಂಗೆ ಅನ್ಸತ್ತಿತ್ತು. ಆ್ಯಕ್ಚುಲಿ ಯಾವಾಗ ಮೆಜೆಸ್ಟಿಕ್ ರೋಡ್ಗೆ ಹೋಗ್ತೀವಿ ನೋಡ್ರಿ, ಅಲ್ಲೊಂದು ದೊಡ್ಡ ಕನ್ಸ್ಟ್ರಕ್ಷನ್ಸ್ ನಡೆದೇ ಇರ್ತಾವೆ, ಅದು ರೋಡ್ ಗೊತ್ತಾಗಂಗಿಲ್ಲ.